ದಾವಣಗೆರೆ ಉಪಚುನಾವಣೆಯ ಪ್ರಚಾರದ ಮಾಡುವ ನೆಪದಲ್ಲಿ ಮುಸ್ಲಿಮರ ಸ್ವಾಭಿಮಾನಕ್ಕೆ ಧಕ್ಕೆ, ಮುಸಲ್ಮಾನರ ವಿರುದ್ಧ ಸೇಡು ತೀರಿಸಿಕೊಳ್ಳುತ್ತಿದೆಯಾ ಕಾಂಗ್ರೆಸ್? ವಿಶೇಷ ವರದಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ನೀವು ಇನ್ನೂ ನಮ್ಮ ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕ್ಷಣಕ್ಷಣದ ನಿಖರ ಮಾಹಿತಿಗಾಗಿ ನಮ್ಮೊಂದಿಗಿರಿ. ದಾವಣಗೆರೆ ಉಪಚುನಾವಣೆ ಈಗ ಕೇವಲ ಮತದಾನದ ಅಖಾಡವಾಗಿ ಉಳಿದಿಲ್ಲ. ಬದಲಿಗೆ ಕೆಲವರಿಗೆ ಪುಕ್ಕಟೆ ಪ್ರಚಾರ ಗಿಟ್ಟಿಸಿಕೊಳ್ಳುವ, ಮುಸ್ಲಿಂ ಸಮುದಾಯ ಮತ್ತು ಧಾರ್ಮಿಕ ಗುರುಗಳ ವಿರುದ್ಧ ವಿಷ ಕಾರುವ ಮೂಲಕ ಫೇಮಸ್ ಆಗುವ ವೇದಿಕೆಯಾಗಿ ಬದಲಾಗಿದೆಯೇ ಎಂಬ ಪ್ರಶ್ನೆ ಈಗ ಮೂಡುತ್ತಿದೆ. ಅಧಿಕಾರದ ಅಮಲಿನಲ್ಲಿ ಸಮುದಾಯದ ಮರ್ಯಾದೆ ಮೇಲೆ ನಡೆಯುತ್ತಿರುವ ಸರಣಿ ಹೌದು ವೀಕ್ಷಕರೇ, ದಾವಣಗೆರೆ ಉಪಚುನಾವಣೆಯ ದಿನಾಂಕ ಅನೌನ್ಸ್ ಆದಾಗಿನಿಂದಲೇ ಮುಸ್ಲಿಂ ಸಮುದಾಯವನ್ನು ಗುರಿಯಾಗಿಸಿಕೊಂಡು ಅವಹೇಳನಕಾರಿ ಹೇಳಿಕೆಗಳು ಕೇಳಿಬರುತ್ತಿವೆ. ಮೊದಲಿಗರು ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜಿವಾಲಾ, ಮುಸಲ್ಮಾನರು ಮತ್ತು ಮೌಲಾನಗಳು ಕಾಂಗ್ರೆಸ್ ಪಕ್ಷಕ್ಕೆ ಬ್ಲಾಕ್ ಮೇಲ್ ಮಾಡಲು ಪ್ರಯತ್ನಿಸಬಾರದು ಎನ್ನುವ ಮೂಲಕ ಧಾರ್ಮಿಕ ಗುರುಗಳ ಮರ್ಯಾದೆ ಮೇಲೆ ಅಟ್ಯಾಕ್ ಮಾಡಿದರು. ಇಷ್ಟಾದರೂ ಮುಸ್ಲಿಂ ಸಮುದಾಯ ತಾಳ್ಮೆ ಕಳೆದುಕೊಳ್ಳಲಿಲ್ಲ. ಇದಾದ ಬಳಿಕ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಸಿಗದಿದ್ದರೆ ರಾಜೀನಾಮೆ ನೀಡಲು ಸಿದ್ಧ ಎಂದಾಗ, ಕೊಡುವವರು ಕೊಡಬಹುದು ಎಂದು ಸುರ್ಜಿವಾಲಾ ಅತ್ಯಂತ ಕೇವಲವಾಗಿ ಉತ್ತರಿಸಿದರು. ಒಬ್ಬ ಪ್ರಭಾವಿ ಮುಸ್ಲಿಂ ನಾಯಕನಿಗೆ ಇಷ್ಟೊಂದು ಹಗುರವಾಗಿ ಮಾತನಾಡಿದರೂ ಸಮುದಾಯ ಸಂಯಮ ಕಾಯ್ದುಕೊಂಡಿತ್ತು. ಇನ್ನು ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವ ಶಾಮನೂರು ಶಿವಶಂಕರಪ್ಪರವರ ಮಗ ಎಸ್ ಮಲ್ಲಿಕಾರ್ಜುನ್ ಅವರ ಸರದಿ. ತನ್ನದೇ ಪಕ್ಷದ ಒಬ್ಬ ಮುಸ್ಲಿಂ ಸಚಿವ ಜಮೀರ್ ಬಗ್ಗೆ ಅವನ್ಯಾರು, ಇಲ್ಲಿಗೆ ಯಾಕೆ ಬರ್ತಾನೆ ಎಂದು ಮಾಧ್ಯಮಗಳ ಮುಂದೆಯೇ ಏಕವಚನದಲ್ಲಿ ಮಾತನಾಡಿ ಕಿಡಿಕಾರಿದ್ದರು. ಗೊತ್ತಿಲ್ಲಪ್ಪ, ನನಗೆ ಕೇಳಬೇಕು. ಅವ್ರಿಗೆ ಬರ ಕೇಳಿದ್ದೆ. ಅವರು ಇದಕ್ಕೆ ಕೇರಳಕ್ಕೆ ನಾ ಚುನಾವಣೆಗೆ ಹೋಗೇನಿ ಅಂತಂದ್ರು. ಕೇರಳ ಚುನಾವಣೆ ಮುಗಿಸ್ಕೊಂಡು ಗೊತ್ತಿಲ್ಲ, ಬಂದ್ರು ಬರ್ಬೋದು. ಇತ್ತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡ ಇದು ಬರೀ ಮುಸ್ಲಿಮರ ಪಕ್ಷವಲ್ಲ ಎಂದು ಹೇಳಿಕೆ ನೀಡುವ ಮೂಲಕ ಮುಸ್ಲಿಮರನ್ನು ಮೂಲೆಗುಂಪು ಮಾಡುವ ಪ್ರಯತ್ನ ನಡೆಸಿದರು. ವೀಕ್ಷಕರೇ, ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ, ಶರಿಯತೆ ಇಮಾರಾ ಮುಖ್ಯಸ್ಥರಾದ ಮುಫ್ತಿ ಇಫ್ತೆಖಾರ್ ಖಾಸ್ಮೀರ್ ಅವರು ಮುಸ್ಲಿಮರ ಪರವಾಗಿ ಮಾತನಾಡಿದಾಗ ಪಬ್ ಮತ್ತು ಬಾರ್ಗಳಲ್ಲಿ ಗಲಾಟೆ ಮಾಡಿ ಜೈಲು ಪಾಲಾಗಿದ್ದ ನೆಲ್ಪಾಡ್ ಅವರು ದಾವಣಗೆರೆಗೆ ಬಂದು ಸಮುದಾಯಕ್ಕೆ ಪಾಠ ಹೇಳಲು ಮುಂದಾಗಿದ್ದಾರೆ. ಅವನೋ ಒಂದು ಹೇಳದ್ನೆಲ್ಲ ನೀವು ತಗೊಂಡು ಸುಮ್ಮನೆ ಸೀರಿಯಸ್ ನಾನ್ ಕೇಳದೆ, ದಾಡಿ ಇರೋದು ತೊಪ್ಪಿ ಹಾಕಿರೋರೆಲ್ಲ ದೊಡ್ಡ ಲೀಡರ್ ಅಂತ ನೀನು ಒಪ್ಕೊಂಬೇಡಿ. ಫಸ್ಟು ದೇವ್ರು ಕೊಟ್ಟಿರೋಂಥ ಮಾತನ್ನ ಮುಂದಕ್ಕೆ ತಗೊಂಡು ಹೋಗೋದು ಕಲಿಯಬೇಕು. ಏನು ಸುಳ್ಳು ಹೇಳ್ಬಾರ್ದು, ಬಡ್ಡಿಗೆ ತಗೊಂಡ್ಬಾರ್ದು, ನಮಾಜ್ ಮಾಡಬೇಕು, ಒಳ್ಳೆತನ ಜೀವನ ಮಾಡು. ಸುಮ್ಮನೆ ದಾಡಿ ತೊಪ್ಪಿ ಹಾಕಿದ ತಕ್ಷಣ ನೀನು ಒಳ್ಳೆ ಮುಸಲ್ಮಾನ ಆಗಲ್ಲ. ಅರ್ಥ ಆಯ್ತಾ? ಬಡ್ಡಿಗೆ ತಗೊಂಬೇಡಿ. ನೀವು 5 ಬೇಸಿಕ್ಸ್ನ ಫಸ್ಟ್ ಫುಲ್ಫಿಲ್ ಮಾಡಿ. ಅವ್ನು ಯಾರು ಟೊಪ್ಪಿ ಹಾಕೊಂಡು ಏನು ಸ್ಟೇಟ್ಮೆಂಟ್ ಕೊಟ್ಟವನೋ ಅವ್ನು ಹಿಸ್ಟ್ರಿ ತಗೊಂಡ್ಬಿಟ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. वी आर ऑल विद कांग्रेस, कांग्रेस इज गोइंग टू विन दिस. आपके सवाल में 2 बातें हैं. एक, कांग्रेस ने टिकट नहीं दिया. दूसरा जो है, वहां के लोगों में गुस्सा है. दोनों बातें सही है. कांग्रेस पार्टी ने मुसलमानों की हक तलफी की है, नाइंसाफी की है, उनके हक को मारा है. ये मौका था कि उसको ये हक दे करके वो और करीब करती मुसलमानों को, और उसने बजाय इसके कि और दूर कर दिया. रहा ये गुस्सा वहां के लोगों में, सिर्फ वहीं के लोगों में नहीं, पूरे मुल्क के मुसलमानों में, बिलखुसूस सूबे के मुसलमानों में गुस्सा है, और ये फितरी बात है, होना चाहिए. और दावणगेरे साउथ असेंबली कॉन्स्टिट्यूएंसी में 80,000 से ज्यादा मुस्लिम वोट्स हैं. और अब ये सारे डेवलपमेंट्स के बाद वहां की आवाम में एक बात तो तय कर चुकी है कि कांग्रेस को हम वोट नहीं देंगे, या फिर दूसरे इंडिपेंडेंट कैंडिडेट को, या फिर दूसरी कोई ताकत को हम वोट देंगे बोलकर एक उनका नजरिया है, मतलब डिसीजन है. इसके बारे में आपकी आवाम को क्या राय है आपकी तरफ से? उनका ये नजरिया बिल्कुल हक बजानिब है. वो आजाद है. वोटर्स को अपना हक है कि वो अपना उम्मीदवार तय करें. अगर वो सब 2 बातें हैं इसमें. नंबर 1, वहां के वोटर्स मुत्तहिद हो करके एक के हक में वोट करने का तय करें. नंबर 1. नंबर 2, किसको करना है वो 2-3 दिन और जायजा लेकर के तय करें. हालात बदल रहे हैं, तो हालात बदलने के बाद जिसके हक में फिजा हमवार हो उनके हक में करें, और मुत्तहिद हो, टुकड़ियों में ना बटे. अगर गुस्सा है, गुस्से को जाहिर करना चाहते हैं, तो उसका एक नतीजा निकले. ऐसा ना हो कि आपका गुस्सा भी बेवजन होके रह जाए, बेहैसियत हो जाए. नहीं, आपका गुस्सा बावजन हो और लोगों को पता चले कि हाँ, इन्होंने गुस्सा किया है.
तो उसकी बेहतर शक्ल ये है कि सब मुत्तहिद हो करके अपना गुस्सा जाहिर करें, इत्तेहाद जाहिर हो। ಥ್ಯಾಂಕ್ ಯು. ಗಡ್ಡ ಬಿಟ್ಟು ಟೊಪ್ಪಿ ಧರಿಸುವವರೆಲ್ಲ ಒಳ್ಳೆಯವರಲ್ಲ ಎನ್ನುವ ಇವರ ಮಾತುಗಳನ್ನು ಕೇಳಿದರೆ ಈಗ ಮುಸ್ಲಿಂ ಸಮುದಾಯ ಇವರಿಂದ ಟ್ಯೂಷನ್ ಕಲಿಯಬೇಕಾ? ತನ್ನ ಸ್ಥಾನವನ್ನು ಉಳಿಸಿಕೊಳ್ಳಲು ಸ್ವಧರ್ಮವನ್ನೇ ಅಪಮಾನಿಸುವ ಇವರ ನಡೆ ಮೀರ್ ಸಾದಿಕ್ನನ್ನು ನೆನಪಿಸುತ್ತಿದೆ. ಟಿಪ್ಪು ಸುಲ್ತಾನ್ಗೆ ದ್ರೋಹ ಬಗೆದ ಮೀರ್ ಸಾದಿಕ್ನ ಗತಿ ಏನಾಯಿತು ಎಂಬ ಇತಿಹಾಸ ನೆಲ್ಪಾಡ್ಗೆ ತಿಳಿದಿರಲಿ. ಟಿಪ್ಪು ಸುಲ್ತಾನ್ರನ್ನು ಗುಂಡು ಹೊಡೆದು ಸಾಯಿಸಿದ ಬ್ರಿಟಿಷರು ನಂತರ ಅಲ್ಲೇ ಇದ್ದು ನಕ್ಕುತ್ತಿದ್ದ ಮಂತ್ರಿ ಮೀರ್ ಸಾದಿಕ್ನನ್ನ ಕೂಡ ಗುಂಡು ಹೊಡೆದ ಬ್ರಿಟಿಷರು ಡೈಲಾಗ್ ಹೊಡೆದರು ಗೊತ್ತಾ? ಒಮ್ಮೆ ಕೇಳಿ, ದ ಫ್ಯೂಚರ್ ಕಿಂಗ್ ಇಸ್ ಡೆಡ್. ಮುಸಲ್ಮಾನ ಸಮುದಾಯದ ಸರ್ವೋಚ್ಚ ಧಾರ್ಮಿಕ ನಾಯಕರು ಮುಸಲ್ಮಾನರಿಗೆ ಕಾಂಗ್ರೆಸ್ ಕಡೆಗಣಿಸ್ತಾ ಇದೆ, ಕಾಂಗ್ರೆಸ್ಗೆ ಬುದ್ಧಿ ಕಲಿಸಬೇಕಾಗ್ತದೆ ಅಂತ ಹೇಳಿದ್ರೆ ಅವ್ರಿಗೆ ಇವರು ಗೌರವದಿಂದ ಹೋಗಿ ಉತ್ತರ ಕೊಟ್ಟು ಬರಬೇಕು. ಅದನ್ನ ಬಿಟ್ಟು ಮುಸಲ್ಮಾನ ಸಮುದಾಯದ ಒಬ್ಬ ಸರ್ವೋಚ್ಚ ಧಾರ್ಮಿಕ ನಾಯಕರಿಗೆ ಟೋಪಿ ಹಾಕಿದ್ರೆ ಮುಸಲ್ಮಾನ ಅಲ್ಲ, ಗಡ್ಡ ಬಿಟ್ರೆ ಮುಸಲ್ಮಾನ ಅಲ್ಲ ಅಂತಂದ್ರೆ ಮತ್ತೆ ಹಾಗಾದ್ರೆ ಕಾಂಗ್ರೆಸ್ಗೆ ಬಕೆಟ್ ಹಿಡಿದ್ರೆ ಮುಸಲ್ಮಾನನ? ನೀವು ಟೋಪಿ ಹಾಕಿದ್ರೆ ಮಾತ್ರ ಮುಸಲ್ಮಾನ ಅಲ್ಲ, ಗಡ್ಡ ಬಿಟ್ರೆ ಮಾತ್ರ ಮುಸಲ್ಮಾನ ಅಲ್ಲ ಅಂತಂದ್ರೆ ನಿಮ್ಮ ತರ ಸಮುದಾಯವನ್ನ ಕಾಂಗ್ರೆಸ್ಗೆ ಅಡಾಡಕ್ ನೋಡ್ತಾ ಇದ್ರಲ್ಲ, ನೀವು ಮುಸಲ್ಮಾನ್ರ? ಹೌದಾ? ಇದ ಮುಸಲ್ಮಾನ್ ಹೇಳ್ಕೊಡೋದು? ಮುಸಲ್ಮಾನರಿಗೆ ಏನಂತ ಹೇಳ್ಕೊಡ್ಬೇಕು? ಸ್ವಾಭಿಮಾನದಿಂದ ಬದುಕೋದು ಹೆಂಗೆ ಅಂತ ಹೇಳ್ಕೊಡ್ಬೇಕು? ನೀವು ಯಾವ ಸೀಮೆ ಮುಸಲ್ಮಾನರ ನಾಯಕರು? ಈ ಪ್ರಶ್ನೆಗಳನ್ನ ನೀವು ಓಟ್ ಹಾಕುವಾಗ ಕೇಳೋದು ನಾನ್ ಕೇಳೋದಲ್ಲ, ನೀವು ಕೇಳಬೇಕಾಗಿರುವಂತ ಪ್ರಶ್ನೆಗಳು. ಕೇವಲ ನೆಲ್ಪಾಡ್ ಮಾತ್ರವಲ್ಲ, ಶಾಸಕ ರಿಜ್ವಾನ್ ಅರ್ಷದ್ ಕೂಡ ಮುಸಲ್ಮಾನರಿಗೆ ಪಾಠ ಹೇಳಲು ಹೊರಟಿದ್ದಾರೆ. जितने लोग कांग्रेस को टारगेट कर रहे हैं वो जान लें, आपको एक भी मेंबर असेंबली के अंदर भेजने की ना ताकत है ना हैसियत है. असेंबली के अंदर भेजने की ना ताकत है ना हैसियत है. ಇವರು ಇದೇ ಕೊನೆಯ ಎಲೆಕ್ಷನ್ ಅಂದುಕೊಂಡಿದ್ದಾರೆಯೇ? ಗೊತ್ತಿಲ್ಲ. ಮುಸಲ್ಮಾನರ ಮತಗಳಿಂದಲೇ ಗೆದ್ದು ಈಗ ಅದೇ ಸಮುದಾಯದ ವಿರುದ್ಧ ವಿಷ ಕಾರುತ್ತಿರುವುದು ಎಷ್ಟು ಸರಿ? ಮುಸ್ಲಿಂ ಮತಗಳಿಲ್ಲದಿದ್ದರೆ ನಿಮಗೆ ಅರ್ಧ ಕಾಸಿನ ಬೆಲೆಯೂ ಇರುವುದಿಲ್ಲ ಎಂಬುದು ನೆನಪಿರಲಿ. ತನ್ನ ಪಕ್ಷದ ರಾಷ್ಟ್ರೀಯ ಹಾಗೂ ರಾಜ್ಯ ನಾಯಕರನ್ನು ಖುಷಿಪಡಿಸಲು, ನಾವು ಪಕ್ಷದ ಗುಲಾಮರು ಎಂದು ಸಾಬೀತುಪಡಿಸಲು ಮುಸ್ಲಿಂ ಸಮುದಾಯದ ಅವಮಾನ ಸತತವಾಗಿ ಬಹಿರಂಗವಾಗಿ ಎಂದಿಗೂ ಹೆದರದೆ ಮಾಡಲಾಗುತ್ತಿದೆ. ಒಟ್ಟಾರೆಯಾಗಿ ಮುಸಲ್ಮಾನರಿಗೆ ಮತ್ತು ಮೌಲಾನಗಳಿಗೆ ಆಗಿರುವ ಈ ಅವಮಾನಕ್ಕೆ ತಕ್ಕ ಉತ್ತರ ನೀಡಲು ಒಂದೇ ದಾರಿ, ಅದುವೇ ನಿಮ್ಮ ಮತ. ನಿಮ್ಮನ್ನು ಕಡೆಗಣಿಸಿದವರಿಗೆ ಮತ ಹಾಕಬೇಡಿ, ನಿಮ್ಮ ಪರವಾಗಿ ಧ್ವನಿಯಾಗುವವರನ್ನು ವಿಧಾನಸಭೆಗೆ ಕಳುಹಿಸಿ. ಇದೇ ಇವತ್ತಿನ ವಿಶೇಷ. ತಕ್ಕ ಪಾಠ ಕಲಿಸೋಣ, ಒಳ್ಳೆಯ ಅಭ್ಯರ್ಥಿಯನ್ನು ಗೆಲ್ಲಿಸೋಣ. ಮುಂದಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14.